ಎಲ್ರಿಗೂ ಜೈ ಭೀಮ್. ನಾನು ಈ ಬೋರ್ಡ್ ನ ಯಾಕೆ ತೋರಿಸ್ತೀರ ಅಂದ್ರೆ ಇದ್ರ ವಿಚಾರವಾಗಿ ಒಂದು ವಿಡಿಯೋ ಮಾಡಿ ಆ ವಿಡಿಯೋ ಮಾಡಿ ಈ ಅಧಿಕಾರಿನ ಸಂಪರ್ಕ ಮಾಡೋದಕ್ಕೆ ನಾನು ತುಂಬಾ ಫ್ರಾಡ್ ಮಾಡಿದ್ದೇನೆ ಅಥವಾ ಈ ಒಂದು ಕೆಲಸದಲ್ಲಿ ಏನೋ ಮಾಡ್ಕೊಂಡಿದ್ದೇನೆ ಹೆಚ್ಚು ಕಮ್ಮಿ ಅನ್ನೋದಕ್ಕೆ ಉದಾಹರಣೆ ಏನಪ್ಪಾ ಅಂದ್ರೆ ನನಗೆ ಇವತ್ತಿನವರೆಗೂ ಈ ಅಧಿಕಾರಿ ಫೋನ್ ಅಲ್ಲಿ ಬಿಟ್ರೆ ಡೈರೆಕ್ಟ್ ಓಪನ್ ಆಗಲ್ಲ. ಆಫೀಸ್ ಯಾಕಂದ್ರೆ KRID ಒಬ್ಬ ಭ್ರಷ್ಟ ಅಧಿಕಾರಿ ಮತ್ತೆ ಒಬ್ಬ ಭ್ರಷ್ಟ ಕಾಂಟ್ರಾಕ್ಟ್ ಸ್ನೇಹಿತರನ್ನ ಕಳ್ಸಿರ್ತಾನೆ. ನಿಂದೇನ್ ಸೆಟಲ್ಮೆಂಟ್ ಮಾಡ್ತೀವಿ ಮಂಜುನಾಥ್ ಮತ್ತೆ ನನ್ಗೇನು ಶಿವಕುಮಾರ್ ಅವರು ಇದಾರೆ ಆತ್ಮೀಯ ಸ್ನೇಹಿತರನ್ನ ನನ್ನ ಹತ್ರ ನನ್ನ ಡೀಲಿಂಗ್ ಕಳ್ಸಿದಾರೆ ಅಂದ್ರೆ ಇವ್ರು ಎಂತ ಭ್ರಷ್ಟ ಅಧಿಕಾರಿ. ಮಾನ್ಯ ಜಿಲ್ಲಾಧಿಕಾರಿಗಳು ಈ ಕಾಂಟ್ರಾಕ್ಟ್ ದಾರನ್ನ ಲೈಸೆನ್ಸ್ ನ ಏನು KRID ಶಿವಕುಮಾರ್ ಅವ್ರನ್ನ ಅಮಾನತ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಜಿಲ್ಲಾಧಿಕಾರಿಗಳಿಗೆ ಮನವಿ. ಜೈ ಭೀಮ್. ನಾನು ಈ ಬೋರ್ಡ್ ನ ಯಾಕೆ ತೋರಿಸ್ತೀರ ಅಂದ್ರೆ ಇದ್ರ ವಿಚಾರವಾಗಿ ಒಂದು ವಿಡಿಯೋ ಮಾಡಿರ್ತೀನಿ. ಆ ವಿಡಿಯೋ ಮಾಡಿ ಈ ಅಧಿಕಾರಿನ ಸಂಪರ್ಕ ಮಾಡೋದಕ್ಕೆ ನಾನು ತುಂಬಾ ಪ್ರಯತ್ನ ಪಡ್ತೀನಿ. ಈ ಅಧಿಕಾರಿ ಫ್ರಾಡ್ ಮಾಡಿದ್ದೇನೆ ಅಥವಾ ಈ ಒಂದು ಕೆಲಸದಲ್ಲಿ ಏನೋ ಮಾಡ್ಕೊಂಡಿದ್ದೇನೆ ಹೆಚ್ಚು ಕಮ್ಮಿ ಅನ್ನೋದಕ್ಕೆ ಉದಾಹರಣೆ ಏನಪ್ಪಾ ಅಂದ್ರೆ ನನಗೆ ಇವತ್ತಿನವರೆಗೂ ಈ ಅಧಿಕಾರಿ ಫೋನ್ ಅಲ್ಲಿ ಬಿಟ್ರೆ ಡೈರೆಕ್ಟ್ ಆಗಿ ಸಿಕ್ಕಿಲ್ಲ. ಇವ್ರ ಆಫೀಸಲ್ಲಿ 11 ಆದ್ರೂ ಓಪನ್ ಆಗಲ್ಲ. ಈ ಆಫೀಸ್ ಯಾವ್ದಂದ್ರೆ KRIDL ಶಿರಾ. ಇದು ಬಂದ್ಬಿಟ್ಟು ಶಿರಾ ಏನು ಚಂಗವರ ರಸ್ತೆಯಲ್ಲಿ ಇದೆ. ಯಾಕೆ ನಾನು ಈ ಬೋರ್ಡ್ ತೋರ್ಸೆ ಮಾತಾಡ್ತಿದ್ದೀನಿ ಅಂದ್ರೆ ಒಬ್ಬ ಭ್ರಷ್ಟ ಅಧಿಕಾರಿ ಮತ್ತೆ ಒಬ್ಬ ಭ್ರಷ್ಟ ಕಾಂಟ್ರಾಕ್ಟ್ದಾರರು ನಿನ್ನೆ ದಿನ ಮಧ್ಯಾಹ್ನ ಸುಮಾರು 1-2 ಗಂಟೆ ಆಜುಬಾಜು ನನ್ನ ಇಬ್ರು ಸ್ನೇಹಿತರನ್ನ ಕಳ್ಸಿರ್ತಾನೆ. ನಿಂದೇನು ಸೆಟಲ್ಮೆಂಟ್ ಮಾಡ್ತೀವಿ, ನನ್ಗೆ ಮಂಜುನಾಥ್ ಮತ್ತೆ ನನ್ಗೇನು ಶಿವಕುಮಾರ್ ಅವರು ಇದ್ದಾರೆ AW ಅವ್ರ ವಿಚಾರಕ್ಕೆ ಹೋಗ್ಬೇಡ ನೀನು, ಸುಮ್ನಿದ್ ಬಿಡು, ಅವ್ರ ಬಿಲ್ ಅವ್ರ ಪಾಡಿಗೆ ತಾಂಬ್ಲಿ ಅಂತ ಹೇಳ್ಬಿಟ್ಟು ನನ್ನ ತುಂಬಾ ಆತ್ಮೀಯ ಸ್ನೇಹಿತರನ್ನ ನನ್ನ ಹತ್ರ ಕಳ್ಸಿರ್ತಾರೆ. ಇವರು ನನ್ನ ಡೀಲಿಂಗ್ ಕಳ್ಸಿದಾರೆ ಅಂದ್ರೆ ಇವ್ರು ಎಂತ ಭ್ರಷ್ಟ ಅಧಿಕಾರಿಯೇ ಅನ್ನೋದನ್ನ ನಾನು ಈ ಮೂಲಕ ವ್ಯಕ್ತಪಡಿಸ್ತೀನಿ. ದಯಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಕಾಂಟ್ರಾಕ್ಟ್ ದಾರನ್ನ ಲೈಸೆನ್ಸ್ ನ ರದ್ದು ಮಾಡಬೇಕು. ಏನು KRIDL AW ಶಿವಕುಮಾರ್ ಅವ್ರನ್ನ ಅಮಾನತ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಜಿಲ್ಲಾಧಿಕಾರಿಗಳಿಗೆ ಮನವಿ. ಏನೇನೋ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ವಾಕ್ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ಮೆಡಿಸನ್ ತಗೊಂಡೆ, ಆದ್ರೂ ನನ್ನ ದೇಹದಲ್ಲಿರೋ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂದ್ರೆ ಯಾಕ್ರಿ ಯೋಚನೆ ಮಾಡ್ತೀರಾ? ಚೀನಿ ಶುಗರ್ ಆಮ್ಲನ 3 ತಿಂಗಳು ನಿರಂತರವಾಗಿ ತಗೊಳ್ಳಿ, ನಿಮ್ಮ ದೇಹದಲ್ಲಿರೋ ಸಕ್ಕರೆ ಖಂಡಿತವಾಗ್ಲೂ ಹತೋಟಿಗೆ ಬರುತ್ತೆ. ಆಮೇಲೆ ನಾನೇ ಬಂದು ನಿಮ್ಮನ್ನ ಭೇಟಿ ಮಾಡ್ತೀನಿ. ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ. ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರಾ. ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ, ಇದು ಗ್ಯಾಸ್ಟ್ರಿಕ್ಗೆ ಉತ್ತಮ ಆಹಾರ. ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ.